ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಚನಾ. ಮೀಡಿಯಾ ಮೈಂಡ್ಸ್ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ಹಾಟ್ ಸೀಸನ್ ನಲ್ಲಿ ನಿಮ್ಗೆ ಹಾಟ್ ನ್ಯೂಸ್ ನೀಡೋದಕ್ಕೆ ನಾನು ಬಂದಿದ್ದೀನಿ. ಈ ಬಾರಿಯೂ ಕಳೆದ ವರ್ಷಕ್ಕಿಂತ ಬಿಸಿಲಿನ ತಾಪ ರಾಜ್ಯದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆಯಾ ಎಂಬುದು ನಾಡಿನ ಜನರ ಪ್ರಶ್ನೆಯಾಗಿ ಕಾಡುತ್ತಿದೆ. ಹೌದು, ರಾಜ್ಯದಲ್ಲಿ ಬಿಸಿಲಿನ ಬೇಗೆ ಆರಂಭವಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ಉಷ್ಣಾಂಶ 35ರಿಂದ 40 ಡಿಗ್ರಿ ಸೆಲ್ಸಿಯಸ್ಗೆ ಏರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಅಭಿಪ್ರಾಯಪಡಿಸಿದೆ. ಬೇಸಿಗೆ ಬಂದರೆ ಸಾಕು, ರಾಜ್ಯದ ಜನರಲ್ಲಿ ಕಾಡುವ ಈ ಪ್ರಶ್ನೆ ಸರ್ವಸಾಮಾನ್ಯವಾಗಿದ್ದರೂ ಜನರನ್ನ ಆತಂಕಕ್ಕೆ ಒಳಪಡಿಸುತ್ತಿದೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರಿನ ಜೊತೆಗೆ ಚಳಿ ಕೂಡ ಹೆಚ್ಚಿತ್ತು. ಆದ್ದರಿಂದ ಶಿವರಾತ್ರಿ ಕಳೆಯುತ್ತಿದ್ದಂತೆಯೇ ಬೇಸಿಗೆ ಆರ್ಭಟ ಕೂಡ ಹೆಚ್ಚಾಗುವ ಸಾಧ್ಯತೆ ದೊರಕಿದೆ. ಈ ಬಾರಿ ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಸುಮಾರು 30ರಿಂದ 40 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿಗೆ ಹಾಗೂ ಬಿಸಿಲು ನಾಡು ಎಂದೇ ಖ್ಯಾತಿ ಪಡೆದ ಕಲಬುರಗಿಯಲ್ಲಿ 47 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿಗೆ ಏಪ್ರಿಲ್ ಮೇನಲ್ಲಿ ತಾಪಮಾನ ಏರಬಹುದು ಎಂದು ಹವಾಮಾನ ಇಲಾಖೆ ತಜ್ಞರು ಹೇಳಿದ್ದಾರೆ. ಇದು ಆತಂಕಕಾರಿಯಾಗಿದ್ದು, ಸರ್ಕಾರ ಬದಲಾಗುತ್ತಿರುವ ವಾಯುಗುಣ ಪರಿಸ್ಥಿತಿಯನ್ನು ಎದುರಿಸಲು ಈ ಬಾರಿ ಪೂರ್ವ ಸಿದ್ಧತೆಯೊಂದಿಗೆ ಸಜ್ಜಾಗಬೇಕು. ಜನರು ಕೂಡ ಇದರ ಬಗ್ಗೆ ಮುಂಜಾಗೃತೆಯನ್ನು ವಹಿಸಬೇಕು. ಸದ್ಯ ಈ ಬಾರಿ ನೀರಿನ ಬಗ್ಗೆ ಹೆಚ್ಚಿನ ತಳಮಳ ಇಲ್ಲದೆ ಇರುವುದು ತೃಪ್ತಿಕರ ವಿಷಯವಾಗಿದೆ. ಬೇಸಿಗೆ ಬಂದರೆ ಸಾಕು, ಅಂತರ್ಜಲ ಕುಸಿದು ನೀರಿಗಾಗಿ ಒದ್ದಾಟ ಹೆಚ್ಚಾಗಿದ್ದು, ಈ ಸಲ ಇಂತಹ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಹಲವೆಡೆ ಜಲಾಶಯಗಳು ಈ ಸಲ ಭರ್ತಿಯಾಗಿವೆ ಹಾಗೂ ಬಿಸಿಲಿನ ತಾಪಮಾನ ಹೆಚ್ಚಾದಂತೆ ನೀರಿನ ಕೊರತೆಯ ಅಭಾವ ಸೃಷ್ಟಿಯಾಗುತ್ತಿರುವುದರಿಂದ ನೀರಿನ ಮಿತ ಬಳಕೆ, ನೀರಿನ ಸಂರಕ್ಷಣೆ ನಾಡಿನ ಜನರ ಕೈಯಲ್ಲಿದೆ. ಇದರ ಜೊತೆಗೆ ಜನರು ಆರೋಗ್ಯದ ಕಡೆಗೆ ಲಕ್ಷ್ಯ ವಹಿಸಬೇಕು. ಬೇಸಿಗೆಯಲ್ಲಿ ಕಲಾರ ಸೇರಿದಂತೆ ರೋಗ ರುಜಿನಗಳ ಸಾಧ್ಯತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಅದರ ತಡೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಶುದ್ಧ ಕುಡಿಯುವ ನೀರಿನ ಘಟಕಗಳು ಚಾಲನೆಯಲ್ಲಿರುವಂತೆ ನೋಡಿಕೊಳ್ಳಬೇಕು ಹಾಗೂ ಆಸ್ಪತ್ರೆಗಳಲ್ಲಿ ವೈದ್ಯರ ಲಭ್ಯತೆ ಸದಾ ಇರುವಂತೆ ನೋಡಿಕೊಳ್ಳುವುದು ಉತ್ತಮ. ಬೇಸಿಗೆಯಲ್ಲಿ ಆದಷ್ಟು ತೆಳ್ಳನೆಯ ಉಡುಪು ಹಾಗೂ ನೀರಿನಾಂಶ ಹೆಚ್ಚಿರುವ ಆಹಾರ ಪದಾರ್ಥಗಳ ಸೇವನೆಯನ್ನು ಮಾಡುವುದು ಉತ್ತಮ. ಯಾವುದೇ ಒಂದು ಕೆಲಸ ಸುಗಮವಾಗಿ ನಡೆಯಬೇಕಾದರೆ 2 ಕೈಗಳ ಪಾತ್ರ ತುಂಬಾನೇ ಮಹತ್ವವಾಗಿರುತ್ತದೆ. ಅದೇ ತರನದಾಗಿ ಸರ್ಕಾರ ನೀಡುವ ಮುನ್ನೆಚ್ಚರಿಕೆಯನ್ನು ಸಾರ್ವಜನಿಕರು ಪಾಲನೆ ಮಾಡಬೇಕು ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಇದು ಮೀಡಿಯಾ ಮೈಂಡ್ಸ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅರ್ಚನಾ.